ಹಲೋ ಮೈ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾಕೆ ಹಂಗಾಗುತ್ತೋ ಒಂದೊಂದು ಟೈಮ್ ಗೊತ್ತಿಲ್ಲ. ಅಲಾರಾಮ್ ಇಟ್ಟಿದ್ರೂ ಒಂದೊಂದು ಟೈಮ್ ಬಡ್ಕೊಳ್ಳೋದೇ ಇಲ್ಲ, ಆವಾಗ ಟೈಮ್ ಹೋಗೋದೇ ಗೊತ್ತಲ್ಲ. ಅದಕ್ಕೋಸ್ಕರ ಒಂದು ಉದಾಹರಣೆ ಅಂದರೆ ಯಾನು ನಂಬ್ಕೊಂಡಿರ್ಬೋದು. ಈವನ್ ಫೋನ್ ಆದರೂ ಸರಿ, ಮನುಷ್ಯರಾದರೂ ಸರಿ, ಟೈಮ್ ನೋಡಿದ್ರೆ ಬೆಳಗ್ಗೆದಾಗ 7:30 ಆಗಿಬಿಡೋಣ. ಫುಲ್ಲು ಶಾಕಲ್ಲೇ ಎದ್ದಿದ್ದಾಯಿತು ಬೆಳಗ್ಗೆ. ಆದರೂ ರುದಿಯನ್ ಡ್ಯೂಟಿ ಮಾತ್ರ ಮುಗ್ದಿಲ್ಲ. ಅವಳು 4:15ಗೆಲ್ಲ ಎದ್ದು ಓದ್ಕೋತಾ ಇದ್ದು. ನಾನು ಎದ್ದಿದ್ದು ಲೇಟಾಗಿ ಕಾರಣ ಬೇಗ ಬೇಗ ಯಾವ ಅಡುಗೆ ಆಗುತ್ತೆ ನೋಡೋಣ ಟಿಫನ್ನು ಅಂದ್ಬಿಟ್ಟು, ಪೊಂಗಲ್ ಆದರೆ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಚಕ ಚಕ ಪಟ ಪಟ ಅಂತ ಬೇಗನೆ ಪೊಂಗಲ್ ಮಾಡಿ ಬಿಟ್ಬಿಟ್ಟೆ. ಅದ್ರ ಜೊತೆ ಸ್ವೀಟ್ ಕೂಡ ಕೇಳಿದ್ರು, ಸೊ ಅದರಲ್ಲೇ ಶೇರ್ ಮಾಡಿಬಿಟ್ಟು ಖಾರ ಮತ್ತು ಸ್ವೀಟ್ಸು ಕೂಡ ಮಾಡಿದೆ. ಹೆಂಗೆ ಟೇಸ್ಟ್ ಬಂದಿದೆ ಅಂತ ಇವ್ರಿಗೆ ಅರ್ಜೆಂಟಲ್ಲಿ ಮಾಡಿದ್ದೀನಿ. ಟೇಸ್ಟ್ ಹೆಂಗಿದೆ? ರುಚಿ ನೋಡು ಅಂತ ಕೊಟ್ಟೆ, ನಾಲ್ಗೆನ ಸುಟ್ಕೊಂಬಿಟ್ಲು. ಇವಳು ಸ್ವೀಟ್ ಪೊಂಗಲ್ ಇಷ್ಟಪಡ್ತಾಳೆ ರುದ್ಯ, ಅದಕ್ಕೆ ಸ್ವೀಟ್ ಪೊಂಗಲು ಮಾಡಿದ್ದೀನಿ. ಇವ್ರಿಗೆ ಇದು ಮಾಡಿದ್ದೀನಿ. ಕಡಿಮೆ ಆಯ್ತಲ್ಲ, ಖಾರ ಪೊಂಗಲು ಕಡಿಮೆ ಆಯಿತು. ಯಾವಾಗಲೂ ಉಳಿಯೋದು, ಅದಕ್ಕೆ ಸ್ವಲ್ಪ ಕಡಿಮೆನೇ ಮಾಡಿದೆ. ಬಿಡು, ಬಂದಾಗ ಮಾಡ್ಕೊಡ್ತೀನಿ. ಎಷ್ಟೊತ್ತು? 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಅದಕ್ಕೆ ತೆಳ್ಳಗೆ ಮಾಡಿದ್ದೀನೋ, ನೀವು ತಿನ್ನೋ ಅಷ್ಟು ಕರೆಕ್ಟಾಗಿ ಆಗುತ್ತೆ ಅದು. ಇವತ್ತು ಯಾರು ಬೇಗ ಎದ್ದಿಲ್ಲ, ನಾನು ಲೇಟಾಗಿದ್ದೆ. ತಲೆನೇ ಸರಿ ಮಾಡ್ಕೊಂಡಿಲ್ಲ ಇವತ್ತು, ಹಂಗೆ ಎದ್ದು ಗಡಿಬಿಡಿ ಮಾಡಿದ್ದೀನಿ. ಚಳಿ ಜಾಸ್ತಿ ಇರೋ ಕಾರಣ ಎದ್ದೊಳಕ್ಕೆ ಆಗ್ತಾಯಿಲ್ಲ ಅನ್ಸುತ್ತೆ. ಮೇ ಬಿ ಎದ್ಬಿಟ್ಟು ಸುಮ್ಮನೆ ಹಂಗೆ ಮನಿಕಂತ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ ಮಾತ್ರ. ಪಾಪ ಡೈಲಿ ಎದ್ದೊಳ್ತಾಳೆ. ಇವತ್ತು ಈ ಸಲ ನನ್ನ ಮಗಳು ಟಾಪಲ್ಲಿ ಬರ್ತಾಳೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಎದ್ದು ಓದ್ಕೊತಾವಳೆ. ಗಡಿ ಬಿಡಿಲ್ಲ, ಫ್ರೆಶ್ಗೂ ಕುಡಿಲಿಲ್ಲ, ಹಂಗೆ ಇವಾಗ ಕುಡಿತಾ ಇದ್ದೀನಿ. ತಣ್ಣಗೆ ಆಗೋಗೈತೆ. ಹೌದು, ಆಚೆ ಎಲ್ಲ ಫುಲ್ ಫಾಗು. ಎದುರುಗಡೆ ಇರೋ ಮರಗಳೆಲ್ಲ ಫಾಗಲ್ಲಿ ಕಾಣಿಸ್ತಾ ಇದೆ. ಆಲ್ರೆಡಿ 8:15. 8:15 ಆಗಿದೆ. ಇನ್ನೂ ಇರ್ದು ಯಪ್ಪ ಬೇಗ ಮುಗಿಸೋಳು ಇವತ್ತೇನೋ. ದಿನ ಅರ್ಧ ಗಂಟೆ ಬೇಕಾಗೋದು ಅವ್ಳು ತಿನ್ನೋಕ್ಕೆ. ಇವತ್ತು ಟೈಮ್ ಆಗಿರೋದಕ್ಕೂ ಸ್ವಲ್ಪನೇ ಕೊಟ್ಟಿರೋದಕ್ಕೂ ಇವತ್ತು ಮೊಟ್ಟೆನೂ ಕೊಡೋಕ್ಕಾಗಲಿಲ್ಲ. ಟೈಮ್ ಆಗೋಯ್ತು ಅಂದ್ಬಿಟ್ಟು ಬೇಯಿಸೋಕ್ಕೆ ಇಡೋಕ್ಕಾಗಲಿಲ್ಲ. ಎದ್ದಿದ್ದೇ ಲೇಟು. ಪಾತ್ರೆಲಿ ಇಡೋಕೆ ಹೋದರೆ ಅಷ್ಟೊತ್ತಾಗುತ್ತೆ. ಅಯ್ಯೋ ಇದೆಯಾ ಕೂದಲು ಹಿಂದಕ್ಕೆ ಬರ್ತಾ ಇಲ್ಲ ಕಣೆ. ಫ್ರಿಂಗು ಹಿಂದಕ್ಕೆ ಹೋಗೋದೇ ಇಲ್ಲ. ಬನ್ನಿ ತಲೆ. ನೆನ್ನೆ ಇಷ್ಟಪಟ್ಟು ಒಂದು ಹೂವು ತೊಗೊಂಬಂದಿದೆ. ಅದನ್ನು ಇವತ್ತು ನೋಡಿದ್ರೆ ಆಲ್ರೆಡಿ ಬಾಡು ಹೋಗಿ ಸತ್ತೇ ಹೋಗಿದೆ. ಇಷ್ಟೇ ಲೈಫ್ ಕೂಡ. ಯಾವುದೇ ಮನುಷ್ಯರು ಚೆನ್ನಾಗಿದ್ರೆ ಮಾತ್ರ ನಮ್ಮ ಜನ ಮೂಸ್ ನೋಡ್ತಾರೆ, ಇಲ್ಲ ಅಂದರೆ ಅವರು ಚೆನ್ನಾಗಿಲ್ಲ ಅಂದರೆ ತಿಪ್ಪೆಗೆ ಬಿಸಾಕ್ತಾರೆ. ಎಷ್ಟು ಉದಾಹರಣೆ ಚೆನ್ನಾಗಿದೆ ಅಲ್ಲ. ಇದಕ್ಕೆ ತುಂಬ ಥರ ಉದಾಹರಣೆಗಳಿದ್ದಾವೆ. ಸದ್ಯಕ್ಕೆ ಇಷ್ಟು ಸಾಕು. ನಾನು ಯಾವ ರೀತಿ ಪೊಂಗಲ್ ಮಾಡ್ತೀನಿ ಅಂತ ಮತ್ತೊಂದು ಸಲ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು 1 ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅದರದಲ್ಲೇ ಸಮುಖ ಸೇಮ್ ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ನಾನು ಸೋನಾ ಮಸೂರಿ ತೊಗೊಂಡಿಲ್ಲ, ಸೊಸೈಟಿ ಅಕ್ಕಿ ಅಂದರೆ ದಪ್ಪ ಅಕ್ಕಿ ಬರುತ್ತಲ್ಲ, ಹೊಲದಲ್ಲೂ ಬೆಳೆದಿರೋವಂಥದ್ದು, ಅದನ್ನು ತೊಗೊಂಡಿದ್ದೀನಿ. ಏಕೆಂದರೆ ಅದು ಮಾತ್ರ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಸೋನಾ ಮಸೂರಿ ಆದರೆ ಉದುರು ಬರುತ್ತೆ. ಆದ ಕಾರಣ ನಾನು ಸೋನಾ ಮಸೂರಿ ತೊಗೊಂಡಿಲ್ಲ. ನಾನು ಕುಕ್ಕರ್ಗೆ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ತುಪ್ಪ ಮತ್ತು ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ. ಅದನ್ನು ತುಂಬ ತೆಳುವಾಗಿ ಬೇಯಿಸ್ಕೊತೀನಿ. ನಂತರ ಇಲ್ಲಿ ಒಗ್ಗರಣೆ ನಾನು ಮೊದಲಿಗೆ ಹಾಕ್ಕೋತೀನಿ. ಇನ್ನೊಂದು ಪಾತ್ರೆಗೆ ನಾನು ತುಪ್ಪ ಮತ್ತು ಕಾಳುಮೆಣಸು, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಅದಕ್ಕೆ ಸ್ವಲ್ಪ ಅರಿಶಿನ, ಜಾಸ್ತಿ ಅರಿಶಿನ ಹಾಕ್ಬಿಡಿ, ಸ್ವಲ್ಪನೇ ಹಾಕಿ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಅದ್ರ ಜೊತೆನೇ ಮತ್ತು ನಾನು ಗೋಡಂಬಿ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾನು ಬೇಯಿಸ್ಕೊಂಡಿರೋ ಅಂತಹ ಬೇಳೆ ಅಕ್ಕಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಬೇಯಬೇಕಾದ್ರೆ ಆಲ್ಮೋಸ್ಟ್ ಗಟ್ಟಿ ಆದೇ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹದ ನೋಡಿಕೊಂಡು ನೀವು ಬಿಸಿನೀರು ಹಾಕ್ಕೊಳ್ಳಿ. ಬಿಸಿನೀರು ಹಾಕ್ಕೊಂಡಾಗ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಬಿಸಿನೀರು ಹಾಕ್ಕೊಂಡಿದ್ದೀನಿ. ನೀವು ತುಂಬ ತೆಳ್ಳಗೆ ಮಾಡಿ, ಅದು ಗಟ್ಟಿ ಸ್ವಲ್ಪ ಅದು ಆರ್ತಾ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಇದು ಫುಲ್ಲು ಫಿನಿಶ್ ಆಗಿದೆ. ಸ್ವಲ್ಪ ಒಂದು ಕುದಿ ಬರೋವರೆಗೂ ಬೇಯಿಸಿದ್ರೆ ಸಾಕು, ಇನ್ನೇನು ಬೇಡ. ಸರಿ, ಇವಾಗ ನಾವು ಇದು ಖಾರ ಪೊಂಗಲಿಗೆ ಸರಿ ಹೋಯಿತು. ಸ್ವೀಟ್ ಪೊಂಗಲ್ಗೂ ಸೇಮ್ ನಾನು ಇದೇ ಪ್ರೊಸೀಜರ್ ಮಾಡೋದು. ನಾನು ಬೇಯಿಸ್ಕೊಂಡಿರ್ತೀನಲ್ಲ, ಉಪ್ಪು ಸ್ವಲ್ಪ ಕಡಿಮೆ ಹಾಕಿರ್ತೀನಿ ಬೇಯಿಸ್ಕೋಬೇಕಾದ್ರೆ. ಆವಾಗ ಅದನ್ನು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡು
ಅದರಿಂದ ಸ್ವೀಟು ಪೊಂಗಲ್ಲು ಮಾಡ್ಕೋತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡೋದು ಅಂತ. ಈ ಸಲ ನಾನು ವೀಡಿಯೋ ತೊಗೊಂಡಿಲ್ಲ ಅದು ಆದ್ದರಿಂದ. ಸರಿ, ಇವಾಗ ಇದು ರೆಡಿ ಆಯಿತು. ಲಾಸ್ಟಲ್ಲಿ ನಾನು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಕಾಯಿ ತುರಿ ಹಾಕ್ತೀನಿ. ತುಂಬಾ ಟೇಸ್ಟ್ ಕೊಡೋದೆ ಈ ಕಾಯಿ ತುರಿ ಮತ್ತು ತುಪ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದರೆ ಸಾಕು. ಸೊ ಈಗ ಖಾರ ಪೊಂಗಲ್ ರೆಡಿ ಆಯಿತು. ಬೆಳಗ್ಗೆ ಮಾಡಿದ ಸ್ವೀಟ್ ಪೊಂಗಲ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.